ಗ್ಯಾಂಗ್ ನ ಕ್ಯಾಪ್ಟನ್ ಎಲ್ಲಿ? ಅಷ್ಟೆಲ್ಲ ಅಬ್ಬರಿಸಿ ಬೊಬ್ಬಿರಿದು ಮಾತನಾಡಿ ವಿಡಿಯೋಗಳ ಮೇಲೆ ವಿಡಿಯೋಗಳು ಬಿಟ್ಟು ಎಲ್ಲಿ ಕಾಣಿಸ್ಕೋತಾನೆ ಇಲ್ವಲ್ಲ. SIT ಎದುರುಗಡೆ ಬಂದು ಮಾತನಾಡಬಹುದು, ಮೀಡಿಯಾ ಎದುರುಗಡೆ ಬಂದು ಮಾತನಾಡಬಹುದು, ಚಳವಳಿ ತರ ಏನು 10 ವರ್ಷದಿಂದ ಮಾಡಿದ್ರಲ್ಲ ಆ ತರ ಚಳವಳಿ ತಂದು ಮಾತನಾಡಬಹುದು. ಯಾಕೆ ಮಾತನಾಡ್ತಾ ಇಲ್ಲ? ಎಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ? ಬಂಧನ ಭೀತಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಎಸ್ಕೇಪ್ ಆಗಿದ್ದಾರಾ? ಅವರನ್ನ ಗಡೀಪಾರು ಮಾಡಲಾಗಿದೆ ಅಷ್ಟೇ. ಆದ್ರೆ ಗಡೀಪಾರು ಮಾಡಿದ್ದಾರೆ ಅಂತ ಮಾಧ್ಯಮದ ಎದುರು ಬರಬಾರ್ದು ಅಂತ ಇಲ್ವಲ್ಲ. ಸತ್ಯ ಹೇಳೋರು, ಚಳವಳಿ ಮಾಡೋರು ಬಂದು ಮಾತನಾಡಬೇಕು. ಈಗ ಬಂದು ಸತ್ಯ ಏನು ಅನ್ನೋದನ್ನ ಹೇಳಬೇಕು. ಬುರ್ಡೆ ಗ್ಯಾಂಗ್ ನ ಸತ್ಯ ಏನು ಅಂತ ಎಲ್ಲೋ ಕಾಣದ ಜಾಗದಲ್ಲಿ ಕೂತು ವಿಡಿಯೋ ಬಿಡೋದಲ್ಲ, ಸತ್ಯ ಹೇಳಬೇಕು. ಹೌದು, ಚಿನ್ನಯ್ಯ ಬಂದಿದ್ದ, ಈ ತರ ಎಲ್ಲ ಮಾತನಾಡ್ದ, ನಂದೇನು ತಪ್ಪಿಲ್ಲ ಇದ್ರಲ್ಲಿ, ನೋಡಿಪ್ಪ ಹಿಂಗಿದೆ ವಿಷಯ ಅಂತ. ಅದು ಬಿಟ್ಟು ಎಲ್ಲಿ ಎಸ್ಕೇಪ್ ಆಗಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ? ನಿರೀಕ್ಷಣಾ ಜಾಮೀನು ಮೊರೆ ಹೋಗಿದ್ದಾರೆ ತಿಮರೋಡಿ. ಇವತ್ತು ಕೋರ್ಟ್ನಲ್ಲಿ ತಿಮರೋಡಿ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ಇವತ್ತು ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ ಪೊಲೀಸರಿಗೆ ಅವಕಾಶ ಇದೆ ಅನ್ಸುತ್ತೆ. ಒಟ್ನಲ್ಲಿ ಬಂಧನ ಭೀತಿಯಿಂದಾಗಿ ಎಸ್ಕೇಪ್ ಆಗಿದ್ದಾರಾ ಮಹೇಶ್ ಶೆಟ್ಟಿ ತಿಮರೋಡಿ? ಆರ್ಮ್ಸ್ ಇಟ್ಕೊಂಡು ಓಡಾಡ್ತೀನಿ, ಗನ್ ಇಟ್ಕೊಂಡು ಝಳಪಿಸ್ತೀನಿ ಅಂದ್ರೆ ಅದಕ್ಕೆ ಲೈಸೆನ್ಸ್ ಇರಬೇಕು. ಲೈಸೆನ್ಸ್ ಇಲ್ಲದೆ ಆರ್ಮ್ಸ್ ಇಟ್ಕೊತೀನಿ ಅಂದ್ರೆ ಹೇಳಿತನ ಆಗತ್ತೆ ಅದು. ಆ ಲೈಸೆನ್ಸ್ ನ ಪೊಲೀಸರಿಗೆ ಪ್ರೊಡ್ಯೂಸ್ ಮಾಡಿದ್ರೆ ಬಂಧನ ಭೀತಿ ಯಾಕಿರುತ್ತೆ? ನಿರೀಕ್ಷಣಾ ಜಾಮೀನಿನ ಮೊರೆ ಹೋಗಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ. ಈ ಬುರ್ಡೆ ಗ್ಯಾಂಗ್ ನ ತಿಮರೋಡಿ ಮನೆಯಲ್ಲಿ ಮಾರಕಾಸ್ತ್ರಗಳು ಸಿಕ್ಕಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಗನ್ ಎಲ್ಲ ಸೀಸ್ ಮಾಡಿದ್ರ ಅವತ್ತು. ಕೇಸ್ ದಾಖಲಾಗ್ತಿದ್ದಂತೆ ತಿಮರೋಡಿ ಯಾರಿಗೂ ಕೈಗೆ ಸಿಗದೆ ಓಡಾಡ್ತಾ ಇದ್ದಾರೆ. ಇದೀಗ ಬಂಧನದ ಭೀತಿಯನ್ನು ಕೂಡ ಎದುರಿಸ್ತಾ ಇದ್ದಾರೆ. ಓಡಿ ಮಹೇಶಣ್ಣ ಓಡಿ, ಈ ಡೈಲಾಗ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಕರಾವಳಿಯ ಹಿಂದೂ ಮುಖಂಡ ಮಹೇಶ್ ಶೆಟ್ಟಿ ತಿಮರೋಡಿಯ ಫೇಮಸ್ ಡೈಲಾಗ್ ಇದು. ಈಗಾಕೆ ಈ ಡೈಲಾಗ್ ಹೇಳ್ತಾ ಇದೀವಿ ಅನ್ಕೊಂಡ್ರ ಅದಕ್ಕೂ ಒಂದು ಕಾರಣ ಇದೆ. ಎಲ್ಲಿ ಓಡಿ ಹೋಗಿದ್ದೀರಾ ಮಹೇಶಣ್ಣ? ತಿಮರೋಡಿಗೆ ಬಂಧನ ಭೀತಿನ? ಧರ್ಮಸ್ಥಳದಲ್ಲಿ ಅಷ್ಟು ತಲೆಬುರುಡೆ ಸಿಕ್ಕಿದ್ವು, ಇಷ್ಟು ಅಸ್ಥಿಪಂಜರ ಸಿಕ್ಕಿದ್ವು ಅಂತ ಪದೇ ಲೈವ್ ಬರ್ತಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಈಗ ನಾಪತ್ತೆಯಾಗಿದ್ದಾರೆ. ಮನೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರಗಳು ಸಿಗ್ತಾ ಇದ್ದಂತೆ ಪರಾರಿಯಾಗ್ಬಿಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು 3 ಬಾರಿ ನೋಟಿಸ್ ನೀಡಿದ್ರು ಮಹೇಶ್ ಅಣ್ಣನ ಸುಳಿವೇ ಇಲ್ಲ. ನಿರೀಕ್ಷಣಾ ಜಾಮೀನು ಮೊರೆ ಹೋದ ತಿಮರೋಡಿ. ನಿನ್ನೆ ಬೆಳ್ತಂಗಡಿ ಪೊಲೀಸರು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ತೆರಳಿ 3ನೇ ನೋಟಿಸ್ ಅನ್ನ ಅಂಟಿಸಿದ್ದಾರೆ. ಸೆಪ್ಟೆಂಬರ್ 29ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಒಂದ್ ವೇಳೆ ವಿಚಾರಣೆಗೆ ಹಾಜರಾಗದೇ ಇದ್ರೆ ಮಹೇಶ್ ಶೆಟ್ಟಿ ಎಲ್ಲೇ ಇದ್ರೂ ಪೊಲೀಸರು ಎತ್ತಾಕೊಂಡು ಬರ್ತಾರೆ. ಬಂಧನದ ಭೀತಿಯಲ್ಲಿರುವಂತಹ ಮಹೇಶ್ ಶೆಟ್ಟಿ ನಿರೀಕ್ಷಣಾ ಜಾಮೀನಿನ ಮೊರೆ ಹೋಗಿದ್ದಾರೆ. ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಕೂಡಿಟ್ಟ ಕೇಸ್ನಲ್ಲಿ ನಿರೀಕ್ಷಣಾ ಜಾಮೀನಿಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಪರ ವಕೀಲರು ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ನ್ಯಾಯಾಲಯಕ್ಕೆ ವಕೀಲ ದಿನೇಶ್ ಹೆಗಡೆ ಸೋಮವಾರವೇ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಸೆಷನ್ಸ್ ನ್ಯಾಯಾಲಯದಿಂದ ಸರ್ಕಾರಿ ಅಭಿಯೋಜಕರಿಗೆ ನೋಟಿಸ್ ಕೂಡ ಜಾರಿಯಾಗಿದೆ. ನಿರೀಕ್ಷಣಾ ಜಾಮೀನು ಅರ್ಜಿಯ ಪ್ರತಿ ಸಹಿತ ಆಕ್ಷೇಪಣೆಯನ್ನ ಸಲ್ಲಿಸಲು ನೋಟಿಸ್ ಅನ್ನ ನೀಡಲಾಗಿದೆ. ಇಂದು ಆಕ್ಷೇಪಣೆ ಸಲ್ಲಿಸಲು ಪೊಲೀಸರಿಗೆ ಅವಕಾಶವಿದೆ. ಸದ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಅದೆಲ್ಲಿದ್ದಾರೋ ಗೊತ್ತಿಲ್ಲ. 3ನೇ ನೋಟಿಸ್ಗಾದ್ರೂ ಮಹೇಶ್ ಅಣ್ಣ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಭೀಮಾನಾಯಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಭೀಮಾನಾಯಕ್, ಮಹೇಶ್ ಶೆಟ್ಟಿ ತಿಮರೋಡಿ ಅಷ್ಟೆಲ್ಲ ಅಬ್ಬರಿಸಿ ಬೊಬ್ಬಿರಿದು ಈಗ ಎಲ್ಲಿದ್ದಾರೆ? ಈಗ ಯಾಕೆ ಮಾಧ್ಯಮಗಳ ಮುಂದೆ ಬರ್ತಾ ಇಲ್ಲ? ಈಗ ಅವ್ರನ್ನ ಗಡೀಪಾರು ಮಾಡಿರೋ ಆದೇಶ ಇದೆ, ಆದ್ರೆ ತನಿಖೆಗೆ ಬರಬಹುದು ಅವರು. ಆಮೇಲೆ ಅಲ್ಲಿ ಮಂಗಳೂರಲ್ಲಿ ಅಲ್ದಿದ್ರು ಕೂಡ ಬೇರೆ ಕರ್ನಾಟಕದ ಯಾವುದೇ ಭಾಗದಿಂದ ಮಾಧ್ಯಮಕ್ಕೆ ಮಾತನಾಡಬಹುದು. ಎಲ್ಲೋ ಮೂಲೆಯಲ್ಲಿ ಕುತ್ಕೊಂಡು ವಿಡಿಯೋ ಬಿಡ್ತಾ ಇದ್ದಾರಂತೆ. ಸೊ ಆ ವಿಡಿಯೋ ಬಿಡ್ತಾ ಇರೋದನ್ನೇ ಜನಗಳ ಎದುರಿಗೆ ಬಂದು ಹೇಳಬಹುದಲ್ಲ. ಏನಿದೆ ಅಪ್ಡೇಟ್ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಕುರಿತಾಗಿ? ಎಸ್ ಆರ್ ಶ್ರೀಲಕ್ಷ್ಮಿ, ಏನು
ಅಕ್ರಮ ಶಸ್ತ್ರಾಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಲ್ಲಿಯವರೆಗೆ 3 ನೋಟಿಸ್ ಅನ್ನ ಪೊಲೀಸರು ಜಾರಿಯನ್ನ ಮಾಡಿರುವಂತದ್ದು. ಇಲ್ಲಿವರೆಗೆ 2 ಮಾಡಿದ್ರು, ಈಗ ಮತ್ತೊಂದು ನೋಟಿಸ್ ಅನ್ನ ತಿಮ್ರೋಡಿ ಅವರಿಗೆ ಜಾರಿ ಮಾಡಿದ್ದಾರೆ. ಆದ್ರೂ ಸಹ ಕಳೆದ 15 ದಿನಗಳಿಂದ ತಿಮ್ರೋಡಿ ಅವರು ಕಾಣೆಯಾಗಿರುವಂತದ್ದು. ಈ ಕಳೆದ ಕೆಲ ದಿನಗಳ ಹಿಂದೆ ತಿಮ್ರೋಡಿ ಅವರ ಮನೆಯಲ್ಲಿ ಅನೇಕ ಶಸ್ತ್ರಾಸ್ತ್ರಗಳು ಸಿಕ್ಕಿತ್ತು. ಹಾಗಾಗಿ ಪೊಲೀಸರು ಅಕ್ರಮ ಶಸ್ತ್ರಾಸ್ತ್ರ ಪ್ರಕರಣದಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ರು. ಹಾಗಾಗಿ 2 ಬಾರಿ ಅವರಿಗೆ ಮನೆ ಹತ್ರ ಹೋಗಿ ನೋಟಿಸ್ ಅನ್ನ ಅಂಟಿಸಿ ಬಂದಿದ್ರು. ಆದ್ರೂ ಸಹ ಇಲ್ಲಿಯವರೆಗೆ ಏನು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಇಲ್ಲಿಯವರೆಗೂ ಸಹ ಯಾವುದೇ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನ ನೀಡಿರಲಿಲ್ಲ. ಹಾಗಾಗಿ ಇವತ್ತು ಅವರಿಗೆ ಬಂಧನದ ಭೀತಿ ಎದುರಾಗಿದೆ. ಹಾಗಾಗಿ ಅವರು ಈಗಾಗಲೇ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಹ ಸಲ್ಲಿಸಿರುವಂತದ್ದು. ಇವತ್ತು ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಏನು ಬೇಲ್ ನಿರೀಕ್ಷಣಾ ಜಾಮೀನನ್ನ ಸಲ್ಲಿಸಿದ್ದಾರೆ. ಹಾಗಾಗಿ ಅವರಿಗೆ ಬೇಲ್ ಸಿಗುತ್ತಾ ಎನ್ನುವಂತ ಪ್ರಶ್ನೆ ಸಹ ಒಂದೆಡೆ ಆದ್ರೆ, ಅವರಿಗೆ ಯಾವುದೇ ಕ್ಷಣದಲ್ಲಿ ಸಹ ಪೊಲೀಸರು ಬಂಧನವನ್ನ ಮಾಡುವಂತ ಚಾನ್ಸ್ಗಳಿರುವಂತದ್ದು. ಹಾಗಾಗಿ ಕಳೆದ 15 ದಿನಗಳಿಂದ ಇಲ್ಲಿಯವರೆಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಎಲ್ಲಿಯೂ ಸಹ ಕಾಣಿಸಿಕೊಂಡಿಲ್ಲ. ಜೊತೆಗೆ ಮಾಧ್ಯಮದ ಮುಂದೆ ಸಹ ಬಂದಿಲ್ಲ. ಕೇವಲ ಏನು ಈ ಹಿಂದೆ ಬುರ್ಡೆ ಗ್ಯಾಂಗ್ ಮಾಡಿದಂತ ಚಿಹ್ನೆಯನ್ನ ಕೂರಿಸಿಕೊಂಡು ಮಾಡಿದಂತ ಕೇವಲ ವಿಡಿಯೋನ ಹರಿಬಿಡ್ತಿದ್ದಾರೆ ಹೊರತು ಎಲ್ಲೂ ಸಹ ಅವರು ಕಾಣಿಸಿಕೊಂಡಿಲ್ಲ. ಹಾಗಾಗಿ ಈಗ ಪ್ರಮುಖವಾಗಿ ಒಂದೆಡೆ ಅವರು ನಿರೀಕ್ಷಣಾ ಜಾಮೀನನ್ನ ಸಲ್ಲಿಕೆ ಮಾಡಿದ್ದಾರೆ. ಒಂದಾದ್ರೆ ಮತ್ತೊಂದೆಡೆ ಅವರಿಗೆ ಪೊಲೀಸರು 3ನೇ ನೋಟಿಸ್ ಅನ್ನ ಅಂಟಿಸಿರುವಂತದ್ದು. ಒಂದು ವೇಳೆ ಇವತ್ತು ಸಹ ಅವರು ಜಾಮೀನು ಸಿಗದೆ ಹೋದ್ರೆ ಯಾವುದೇ ಕ್ಷಣದಲ್ಲಾದ್ರೂ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಅರೆಸ್ಟ್ ಆಗುವ ಸಾಧ್ಯತೆಗಳು ಇರುವಂತದ್ದು. ಶ್ರೀಲಕ್ಷ್ಮಿ, ಭೀಮನಾಯಕ್, ಇನ್ನು ಅಲ್ಲಿ ಸ್ಥಳೀಯವಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಒಂದಷ್ಟು ಬೆಂಬಲ ಇತ್ತು. ಸೊ ಈಗ ಆ ಬೆಂಬಲ ಹೇಗಿದೆ? ಸ್ಥಳೀಯ ಜನರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಕುರಿತಾಗಿ ಏನ್ ಹೇಳ್ತಾರೆ? ಅವರ ಮನೆ ಸುತ್ತಮುತ್ತ ಏನಾದ್ರೂ ವಿಸಿಟ್ ಮಾಡಿದ್ರ? ಅಲ್ಲಿ ಪರಿಸ್ಥಿತಿ ಹೇಗಿದೆ? ಅಂದ್ರೆ ಶ್ರೀಲಕ್ಷ್ಮಿ, ಈಗ ಏನು ಒಂದು 15ರಿಂದ 20 ದಿನಗಳ ಹಿಂದೆ ಇದ್ದಂತ ವಾತಾವರಣಕ್ಕೂ ಈಗ ಇರುವಂತಹ ವಾತಾವರಣಕ್ಕೂ ಸಾಕಷ್ಟು ಬದಲಾಗಿರುವಂತದ್ದು. ಇಷ್ಟು ದಿನಗಳ ಕಾಲ ಏನು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹೇಳಿದಂತ ಮಾತನ್ನ ಈ ಭಾಗದ ಅನೇಕ ಜನರು ನಂಬ್ತಾ ಇದ್ರು, ಇರಬಹುದೇನೋ ಅಂತೇಳಿ. ಆದ್ರೆ ಎಲ್ಲಿ ಇವರ ಷಡ್ಯಂತ್ರಗಳು ಬಯಲಾಗ್ತಾ ಒಂದೊಂದೇ ಷಡ್ಯಂತ್ರಗಳು ಬಯಲಾಗ್ತಾ ಹೋಯ್ತೋ, ಇವರು ವಿಡಿಯೋಗಳು ಹರಿದಾಡ್ತಾ ಹೋಯ್ತೋ, ಇವರು ಮಾಡಿರುವಂತಹ ಷಡ್ಯಂತ್ರಗಳನ್ನ ಚಿಹ್ನೆಯ ಸೇರಿದಂತೆ ಯಾರ್ಯಾರು ಈಗಾಗ ಸುಜಾತಾ ಭಟ್ ಆಗಿರಬಹುದು, ಹೀಗೆ ಯಾರ್ಯಾರು ಇವರ ಷಡ್ಯಂತ್ರವನ್ನ ಬಯಲಿಗೆ ಹೇಳಿದ್ರೋ ಅಲ್ಲಿಂದ ಜನರಿಗೂ ಸಹ ಇವರ ಮೇಲಿನ ಏನು ಅನುಮಾನ ಸಾಕಷ್ಟು ವ್ಯಕ್ತವಾಗ್ತಿರುವಂತದ್ದು. ಇವರು ಷಡ್ಯಂತ್ರವನ್ನ ರೂಪಿಸುತ್ತಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಜನರ ಬೆಂಬಲವೂ ಸಹ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಿದೆ. ಏನಕ್ಕಂದ್ರೆ ಒಂದೆಡೆ ಅಕ್ರಮ ಶಸ್ತ್ರಾಸ್ತ್ರಗಳ ಪ್ರಕರಣದಡಿಯಲ್ಲಿ ಈಗ ಇವರಿಗೆ ಪ್ರಕರಣ ದಾಖಲಾಗಿದೆ, ಒಂದೆಡೆ ಗಡಿಪಾರ್ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ಇಲ್ಲಿವರೆಗೆ ಕಳೆದ 15ರಿಂದ 20 ದಿನದಿಂದ ಇಲ್ಲಿವರೆಗೆ ಮಹೇಶ್ ಶೆಟ್ಟಿ ಎಲ್ಲೂ ಕಾಣಿಸಿಕೊಂಡಿಲ್ಲ. ಹಾಗಾಗಿ ಜನರಿಗೆ ಒಂದು ರೀತಿಯಲ್ಲಿ ಇವರು ಮಾಡ್ತಿರೋದು ಷಡ್ಯಂತ್ರ ಎನ್ನುವಂಥದ್ದು ಪಕ್ಕಾ ಆಗಿರೋ ಕಾರಣಕ್ಕಾಗಿ ಇವರ ಮೇಲಿನ ನಂಬಿಕೆ ಇಲ್ಲಿನ ಜನರಿಗೆ ಸುಳ್ಳಾಗ್ತಾ ಇರುವಂತದ್ದು. ಲಕ್ಷ್ಮಿ, ರೈಟ್. ಥ್ಯಾಂಕ್ ಯು ಭೀಮನಾಯಕ್ ಡೀಟೇಲ್ಸ್ಗಾಗಿ.